ತೊಪ್ಪು ಪಲ್ಯ ಉಳ್ಳೋದತ್ಲು ಎಂತಪ್ಪ ಇದು ಎ ವಿಡಿಯೋ ಅಲ್ಲ, ಎ ವಿಡಿಯೋ ಅಲ್ಲ ಇದು. ಕೂಡುಪಿನ ತೊಪ್ಪು ಪಲ್ಯ ಉಳ್ಳೋ ಮಚ್ಚ ಇದನ್ನ ಅಂಗಡ ಪ್ಲೀಸ್ ತಂದಿತ್ತು ಚೆನ್ನ ಮಿಂಜಕ್ ಬಾ ಚೆನ್ನ ಮಿಂಜಕ್ ಇರ ಗೊತ್ತಿರುತ್ತೆ ಅದು ಪಾಪ ಅದೊಂದು ಮಾಡ್ಲೆ. ಇಲ್ಲಿ ಎಂತ ಗೊತ್ತುಂಡ ಅಲೆ ಇದನ್ನ ಹಾಕ್ತಾ ನೋಡಿಲಿ ಇದು ಬ್ಯಾಡ್ ಹ್ಯಾಬಿಟ್. ಕಾರ್ ಒಳಗೆ ಬಪ್ಪದು ಪೋಪರ್ಮೆ ಇದು ಪಾಪ ಚೇಚಿ ಪರ್ಮೆ ಪೋ ಅಂದ್ರೆ ಬಪ್ಪಕ್ಕ ಇದು ಬೋಂಡು. ನಳಿನಿ ಓಕೆ 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 ಇದು ಸೈಡ್ ನಳಿನಿ ಇದು ನೇರಳೆ ಹಣ್ಣು ಹೋಯ್ತು. ಎಂತಚಿ ನೇರಳೆ ಹಣ್ಣು ಹೋಯ್ತು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಇಂಡಲ್ಲ ವಿಯಾನ್ ನಾವೆಲ್ಲ ನಮ್ಮ ಒಂದು ಹೊಟ್ಟೆಗೋಸ್ಕರ ಅಂತಲೇ ಎಲ್ಲ ದುಡಿತಾ ಇರೋದು ಅಂತೆಲ್ಲ ಹೇಳ್ತೀವಿ. ಬಟ್ ಪ್ರೆಸೆಂಟ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಫುಡ್ಡು ತುಂಬ ಕೆಮಿಕಲ್, ಪ್ಯಾಕ್ಡ್, ಪ್ರೋಸೆಸ್ಡ್, ರೀಫೈನ್ಡು, ಪಾಯ್ಸನ್ಡು. ಅದೇ ಥರ ಗಾಳಿ, ಇಟ್ಸ್ ಆಲ್ ಪೊಲ್ಯೂಟೆಡ್ ಅಂತ ಹೇಳೋ ಒಂದು ಕಾನ್ಸೆಪ್ಟು. ನೆಕ್ಸ್ಟ್ ಬಂದಾಗ ವಾಟರ್ ನೋಡಿ, ವಾಟರ್ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಇಟ್ ಈಸ್ ಪೊಲ್ಯೂಟೆಡ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಪವರ್ಫುಲ್ ಕಾನ್ಸೆಪ್ಟ್ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನನ್ನೊಟ್ಟಿಗೆ ಇದ್ದಾರೆ ವಿಯಾನು, ಒಂದು ನೇಚರ್ ಪ್ರುನರ್, ಒಬ್ಬ ತಂದೆ, ಒಂದು ವಿಷನ್ ಇಟ್ಕೊಂಡು. ನನ್ನ ಕನಸೇನು ಅಂತ ಹೇಳಿದ್ರೆ ನಾವು ಪಂಚವಳ್ಳಿ ಹತ್ರ ಒಂದು ಮರದ ಹತ್ರ ಇದ್ದೀವಿ. ನನ್ನೊಟ್ಟಿಗೆ ನನ್ನ ಮಗ ಕೂಡ ಇದ್ದಾನೆ. ಸಿಂಪಲಾಗಿ ಹೇಳ್ತೀನಿ, ಈಗ ನಾವು ಏನೋ ಒಂದು ನಿಮಗೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ತೋರಿಸ್ತೀವಿ, ಕ್ಯಾಮರಾಮ್ಯಾನ್ ಕೂಡ ಫಾಲೋ ಮಾಡ್ತಾರೆ. ಎಸ್, ದುಡ್ಡಿಲ್ಲದೆ ನಾವು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳೋ ಒಂದು ಕಾನ್ಸೆಪ್ಟು. ಈಗ ನೋಡಿ, ಇಲ್ಲಿ ಮಂಕಿ ಇದ್ದಾನೆ. ಹಾಯ್ ಮಂಕಿ, ಹೌ ಆರ್ ಯು? ಈಗ ಮಂಕಿ ಮೇಲೆ ಹತ್ತಾನೆ ನೋಡಿ, ಕಾರಿಂದ ಡೈರೆಕ್ಟು ಮೇಲೆ, ಅಲ್ಲಿಂದ ಡೈರೆಕ್ಟು ನನಗೆ ಹಣ್ಣು ಕುಯ್ದು ಕೊಡ್ತಾನೆ. ಎಸ್, ಸೊ ಇಲ್ಲಿ ಇರುವಂಥ ಫ್ರೂಟ್ ಯಾವುದು ಅಂತ ಹೇಳಿದ್ರೆ ನೇರಳೆ ಹಣ್ಣು, ಬ್ಲ್ಯಾಕ್ ಜಾಮೂನ್. ನೋಡಿ, ಈ ಒಂದು ಆರ್ಗ್ಯಾನಿಕ್ ಫ್ರೂಟು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಅಂತ ಮಾರ್ತಾ ಇರ್ತಾರೆ. ಬಟ್ ಇದು ಫ್ರೀ. ಮರ ಗಾಳಿ ಕೊಡುತ್ತೆ ಅಲ್ಲ, ಹಣ್ಣು ಕೊಡುತ್ತೆ, ಎಲ್ಲ ಕೊಡುತ್ತೆ ಅಂತ ಹೇಳ್ತೀವಿ. ಎಸ್, ಕೊಡಿ. ಈಗ ನಾನು ಸ್ವಲ್ಪ ಕ್ಯಾಮರಾ ವರ್ಕ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಎಸ್, ಕೋಕ್. ಯಾಕೆ ನಿನಗೆ ಈ ಒಂದು ನೇರಳೆ ಹಣ್ಣು ಮರ ನೋಡಿ ಇಷ್ಟ ಆಯಿತು? ಖುಷಿ ಆಯಿತು. ಅಂದರೆ ಯಾವಾಗಲೂ ಅಂದರೆ ಶಾಪಿಂದ ಬೈ ಮಾಡೋದು ಈಗ ಕಾಮನ್ ಆಗಿಬಿಟ್ಟಿದೆ. ನಾವೇ ಹೋಗಿ ಮರದಿಂದ ಕಿತ್ಕೊಂಡು ತಿನ್ನೋದು ಈಸ್ ಅ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ನಮಗೆ ಗೊತ್ತಿರುತ್ತೆ ಹೇಗಿದೆ ಅಂತ. ಆ್ಯಂಡ್ ಇಷ್ಟು ಹಣ್ಣುಗಳಿದ್ದಾಗ ಇಟ್ಸ್ ನೈಸ್ ಫೀಲಿಂಗ್, ಗೋಯಿಂಗ್ ಬ್ಯಾಕ್ ಟು ದ ಚೈಲ್ಡ್ಹುಡ್. ಎಸ್, ಸೊ ದಿಸ್ ಈಸ್ ದ ಪವರ್ ಆಫ್ ಈ ಒಂದು ಮರ. ನೋಡಿ ಎಷ್ಟಿದೆ, ನೋಡಿ 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 ಕಣ್ ತುಂಬಿಸ್ಕೊಳ್ಳಿ. ಆರ್ಗ್ಯಾನಿಕ್ಕು, ಯಾರೂ ಇದಕ್ಕೆ ಒಂದಿಷ್ಟು ಕೆಮಿಕಲ್ ಹಾಕಿಲ್ಲ, ಒಂದು ಸ್ಪ್ರೇ ಹೊಡೆದಿಲ್ಲ. ನಮ್ಮ ಮಕ್ಕಳು ಮಾತ್ರ ತಿನ್ನಬೇಕು ಅಂತ ಯಾರು ಅಂದ್ಕೊಂಡಿಲ್ಲ. ಈ ಮರ ಇಷ್ಟೊಂದು ನೇರಳೆ ಹಣ್ಣು ಬಿಟ್ಟಿದೆ ಅಂತ ಹೇಳಿದ್ರೆ ಪಕ್ಷಿಗಳಿಗೋಸ್ಕರ, ಜನರಿಗೂ ತಿನ್ಬೋದು, ಬಟ್ ಯಾರಿಗೂ ಹಾರ್ಮ್ ಮಾಡ್ತಾಯಿಲ್ಲ. ಸೊ ಈ ಥರ ಒಂದು ಮರ ರೋಡಲ್ಲಿ ಇದ್ದರೂ ಇದಕ್ಕೆ ಯಾರೂ ಬೆಲೆ ಕೊಡ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಫ್ರೀ. ಇದನ್ನ ಈಗ ಪ್ಯಾಕೆಟಲ್ಲಿ ಹಾಕಿ ಮಾರಿದ್ರೆ ಎಸ್, ಪೀಪಲ್ ಆರ್ ವೆರಿ ಮಚ್ ಎಕ್ಸೈಟೆಡ್ ಟು ಬೈ ಇಟ್. ಸೊ ನನ್ನ ದೊಡ್ಡ ಕನಸು ಫ್ಯೂಚರಿಗೆ ನೇಚರ್ ಪ್ರುನರ್ಸ್ ಕ್ಲಬ್ಬಿಂದ ಈ ಥರ ತುಂಬ ಇನಿಷಿಯೇಟಿವ್ಸ್ ಮಾಡಿ ಪ್ರತಿಯೊಂದು ಮಗುವಿಗೂ ನಾವು ಫ್ರೂಟ್ಸಿಗೆ, ಒಳ್ಳೆ ನೀರಿಗೆ, ಒಳ್ಳೆ ಗಾಳಿಗೆ, ಒಳ್ಳೆ ವೆಜಿಟೇಬಲ್ಸಿಗೆ ಆ್ಯಕ್ಸಸ್ ಕೊಡಬೇಕು ಅಂತ ಹೇಳೋದೇ ನನಗೊಂದು ಆಸೆ. ವಿಯಾನ್, ನಿನಗೇನು ಅನಿಸುತ್ತೆ ವಿಯಾನ್? ಸಾಗಿ ಫ್ರೀಯಾ? ಗೂಗಲ್ ಪೇ ಮಾಡಲ್ಲ? ಹಾಂ, ಫ್ರೀ ಆಗಿದೆಯಾ? ಓಕೆ ವಿಯಾನ್, ಖುಷಿನಾ ನಿನಗೆ?
ಎಷ್ಟು ಖುಷಿ? ತುಂಬ ಖುಷಿ. ನೋಡಿ ಎಷ್ಟು ಚಿಕ್ಕದಾಗಿದೆ ನೋಡಿ ಮರ, ಚಿಕ್ಕದಾಗಿದೆ. ಅಲ್ಲೆಲ್ಲ ನೇರಳೆ ಹಣ್ಣು ಬೇಕಾದಷ್ಟಿದೆ. ಆ್ಯಂಡ್ ಎಲ್ಲ ಕೈಗೆ ಸಿಗ್ತಾ ಇದೆ, ತುಂಬ ಮೇಲೆತ್ತಬೇಕು ಅಂತಲೂ ಇಲ್ಲ. ಹೌದು. ಆದರೆ ನಾವು ನೋಡಿ ಈ ಥರ ಪ್ಯಾಕೆಟ್ಸಲ್ಲಿ ಏನು ಕೊಡ್ತೀವಿ ಅದಕ್ಕೆ ಬೆಲೆ ಕೊಡೋದು. ಪ್ಯಾಕ್ ಮಾಡಿ ನೋಡಿ, ಇಲ್ಲಿಂದ FSSAI ಅಂತೆ ನೋಡಿ, ಲೈಸೆನ್ಸ್ ನಂಬರ್ ನೋಡ್ಕೊಳ್ಳಿ. ಏನು ಪ್ರಯೋಜನ ನೋಡಿ, ಎಲ್ಲ ಸ್ನ್ಯಾಕ್ಸು ಅದು ಇದು ತಿಂದು ನಾವು ಬಿಸಾಕೋದು. ಸೊ ವೆನ್ ವಿ ಡೋಂಟ್ ವ್ಯಾಲ್ಯೂ ಸಮಥಿಂಗ್ ವಿ ಲೂಸ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್. ಸೊ ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಯಾವಾಗ ಈ ಥರ ಒಂದು ನೇರಳೆ ಮರಕ್ಕೆ ಹತ್ತಿ ಕುಯ್ದಿದ್ರಿ? ಆ್ಯಂಡ್ ನೇರಳೆ ಮರದ್ದು ಇನ್ನೊಂದು, ಮಕ್ಕಳನ್ನ ಹತ್ಸೋದು ಸಮ್ಟೈಮ್ಸ್ ಇಟ್ಸ್ ನಾಟ್ ಅಡ್ವೈಸೇಬಲ್. ಯಾಕಂದರೆ ಅದು ಕೂಡ ನಮಗೆ ಚೈಲ್ಡ್ಹುಡ್ಡಲ್ಲಿ ಗೊತ್ತಾಗಿರುತ್ತೆ. ನೇರಳೆ ಮರ ಅಂದರೆ ತುಂಬ ಗಟ್ಟಿ ಇರಲ್ಲ. ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ಮರ ಈಗ ನೋಡಿ, ಇವಾಗ ಅಲ್ಲಿ ಹತ್ತಿ ಈ ಥರ ಇಳಿದ್ರೆ ಇಟ್ ಈಸ್ ನಾಟ್ ಸೇಫ್. ಈ ಥರ ತುದಿಗೆ ಹೋಗ್ಬಿಟ್ರೆ ಮುರಿದೋಗ್ಬಿಡುತ್ತೆ. ಮರದಿಂದ ಇನ್ಸಿಡೆಂಟ್ ಆಗಿರೋದು ಇದೆ. ಸೊ ಅದಕ್ಕೆ ಇಟ್ ಈಸ್ ಆಲ್ ಏನು ಹೇಳೋದು, ಮರದೊಟ್ಟಿಗೆ ಇರೋದು, ನೇಚರ್ ಒಟ್ಟಿಗೆ ಇರೋದು. ಯಾವ ಮರ ಈ ಗಟ್ಟಿ ಇರುತ್ತೆ, ಯಾವ ಮರ ಫ್ಲೆಕ್ಸಿಬಲ್ ಇರುತ್ತೆ, ಯಾವ ಮರ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳೋದು, ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಅವರ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್. ಬಟ್ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು, ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಡೆಸ್ಟ್ರಾಯಿಂಗ್ ದೇರ್ ಲೈಫ್. ಸೊ ಮೇಕ್ ಶ್ಯೂರ್ ಯು ಗೈಸ್ ಟೇಕ್ ಯುವರ್ ಚೈಲ್ಡ್ ಟುವರ್ಡ್ಸ್ ನೇಚರ್, ಎಜುಕೇಟ್ ದೆಮ್, ಕಂಪ್ಲೀಟಾಗಿ ಗೊತ್ತಿರಲಿ. ಎಸ್ ಕೋಕ್ ಫೈನಲ್ ಆಗಿ ಈಗ ನಾನು ಹೇಳೋದಿಷ್ಟೇ. ತಲೆ ಮೇಲೆಲ್ಲ ನೇರಳೆ ಹಣ್ಣು ಬೀಳ್ತಾ ಇದೆ. ನಾನು ಹೇಳೋದಿಷ್ಟೇ, ಈಗ ನಾವು ಬಿಸ್ನೆಸ್ ಬೇಕಾದಷ್ಟು ವೆರೈಟಿ ಬಿಸ್ನೆಸ್ ಮಾಡ್ಬೋದು. ಬಟ್ ಒಂದು ವೆಜಿಟೇಬಲ್ಸು ಫ್ರೂಟ್ಸ್ನ ಕೆಮಿಕಲೈಸ್ ಮಾಡಿ, ಫರ್ಟಿಲೈಸ್ ತುಂಬ ಮಾಡಿ, ಅದನ್ನ ಒಂದು ಟಾಕ್ಸಿಕ್ ಮಾಡಿ ನಮ್ಮ ಮಕ್ಕಳಿಗೆ ತಿನ್ನಿಸೋದಕ್ಕೂ ಭಯ ಅಂತ ಪಡುವಂಥ ಒಂದು ಪರಿಸ್ಥಿತಿಗೆ ನಮ್ಮ ಒಂದು ಪ್ರಪಂಚ ನಿಂತಿದೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸ್ಯಾಡ್ ಸ್ಟೇಟು. ಸಿಂಪಲಾಗಿ ಹೇಳ್ತೀನಿ, ರೈತರು ಕೂಡ ದೇ ಲೀಡ್ ಅ ಗ್ರೇಟ್ ಲೈಫ್ ಆ್ಯಕ್ಚುಲಿ. ರೈತರು ಅಂತ ಹೇಳಿದ್ರೆ ಅನ್ನದಾತ. ಬಟ್ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ 1960s ಈ ಕಡೆ ಏನೊಂದು ಗ್ರೀನ್ ರೆವಲ್ಯೂಷನ್ ಅಂತ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫರ್ಟಿಲೈಸಿಂಗು, ಬೇರೆ ಬೇರೆ ಥರ ಕೆಮಿಕಲ್ಲು, ಪ್ರೋಸೆಸ್ಸು. ಅವರಿಗೊಂದು ಸಾಲ ಕೊಟ್ಟು ಅವ್ರನ್ನ ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ಜನರಿಗೆ ಸಿಗಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಅವರು ಕೂಡ ಡೆಸ್ಪರೇಷನ್ ಮೋಡಿಗೆ ಇಳಿದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಭೂಮಿ ತಾಯಿ ತುಂಬ ವಿಶಾಲವಾಗಿತ್ತು, ಎಲ್ರಿಗೂ ಬೇಕಾದಷ್ಟು ಜಾಗಗಳಿತ್ತು, ಏನು ಬೇಕಾದರೂ ಬೆಳೆಸ್ಕೋಬೋದು ಅಂತ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ರೈತರು ಸಫೋಕೇಟ್ ಆಗ್ತಾ ಇದ್ದಾರೆ, ಸುಸೈಡ್ ಜಾಸ್ತಿ ಆಗ್ತಾ ಇದೆ. ಬಟ್ ನಾನು ಚೆನ್ನಾಗಿದ್ದರೆ ಸಾಕು ಅಂತ ಹೇಳೋ ಒಂದು ಪರಿಸ್ಥಿತಿಗೂ ಜನರು ಬರ್ತಾ ಇದ್ದಾರೆ. ಯಾಕಂದರೆ ನಾನು ಬೆಳೆಸಿರೋದು ನಾನು ತಿನ್ನಲ್ಲ, ಬೇರೆ ಕಡೆಗೆ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು, ಆ ಬೇರೆ ಕಡೆ ಹೋಗಿ ಬೇರೆ ಮಕ್ಕಳು ತಿಂತಾರಲ್ಲ ಅಂತ ನಾವು ಯೋಚನೆ ಮಾಡ್ತಾಯಿಲ್ಲ. ಇದು ರೈತರು ಅಂತಲ್ಲ, ಪಾಪ ಎಲ್ಲರೂ ಸಫೋಕೇಟ್ ಆಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಡೀಸೆಲ್ಗೆ ರೇಟ್ ಜಾಸ್ತಿ, ಗ್ಯಾಸಿಗೆ ರೇಟ್ ಜಾಸ್ತಿ, ಮನೆ ಕಟ್ಟೋಕ್ಕೂ ರೇಟ್ ಜಾಸ್ತಿ, ಮಕ್ಕಳದ್ದು ಎಜುಕೇಷನ್ಗೂ ರೇಟ್ ಜಾಸ್ತಿ, ಹೆಲ್ತ್ಗೂ ರೇಟ್ ಜಾಸ್ತಿ ಅಂತೇಳಿ ಯಾರು ಮಾಡ್ಕೊಂಡಿರೋದು? ನಾವೇ ಮಾಡ್ಕೊಂಡಿರೋದಲ್ಲ. ಈ ಥರ ಮರಗಳನ್ನ ಪ್ರತಿಯೊಂದು ಜಾಗದಲ್ಲೂ ಈಗ ಜನ್-ಝಿ, ಜನ್ ಆಲ್ಫಾ, ಜನ್ ಬೀಟಾ, ಈ ಕಾಕ್ರೋಚ್ ಪಾರ್ಟಿ ಅಂತೆ, ಇನ್ನೊಂದೇನಂತೆ, ಇದೆಲ್ಲ ಹೋಗಿ ಮಾಡೋದ್ರ ಅದು ದಟ್ ಈಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟು. ಆದರೆ ನಾವೆಲ್ಲ ಇದೇ ಎಫರ್ಟ್ನ ಹಾಕಿ ಎಲ್ಲ ಕಡೆ ಈ ಥರ ಗಿಡ ಮರ, ಒಂದು ಜಾಕ್ ಫ್ರೂಟು ಈ ಥರ ತಿನ್ಬೋದಲ್ವ, ನೇರಳೆ ಹಣ್ಣು ಈ ಥರ ತಿನ್ಬೋದು, ಗೌರ್ಮೆಂಟ್ ಜಾಗ ನೆಟ್ಕೋಬೋದು ಅಲ್ವಾ, ನೇರಳೆ ಹಣ್ಣು ನೆಟ್ಕೋಬೋದು. ಸೊ ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಟಾಕ್ಸಿಕ್ಕಾಗಿ ನಾವು ಬಿಸ್ನೆಸ್ ಮಾಡಬೇಕಾ? ನಮ್ಮ ಮಕ್ಕಳಿಗೆ ನಾವು ಬೇಡದಿರೋ ಕೆಮಿಕಲ್ಸ್ನ ಯೂಸ್ ಮಾಡಬೇಕಾ? ದೀಸ್ ಆರ್ ಆಲ್ ದ ಕ್ವಶನ್ಸ್ ವಾಟ್ ಐ ಹ್ಯಾವ್. ಸೊ ಶೇರ್ ಮಾಡಿ ನಿಮ್ಮ ಥಾಟ್ಸ್ ಏನು ಅಂತ. ದಟ್ ಮೀನ್ಸ್ ಅ ಲಾಟ್. ಐ ಗೆಟ್ ವೆರಿ ಎಮೋಷ್ನಲ್ ವೆನ್ ಐ ಸಿ. ನಮಗೆ ಚೈಲ್ಡ್ಹುಡ್ಡಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಈಗಿನ ಮಕ್ಕಳಿಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಯಾರೋ ಕಾಲ್ ಮಾಡ್ತಾ ಇದ್ದಾರೆ, ನಮ್ಮ ನಳಿನಿ ಅವರು, ಆರ್ಗ್ಯಾನಿಕ್ ಸ್ಟೋರು, ಅವ್ರನ್ನ ಮಾತಾಡ್ಸ್ಕೊಳುವ. ನಳಿನಿ ಅವರೇ ನಮಸ್ತೆ. ನೇರಳೆ ಹಣ್ಣು ಬೇಕಾ? ತಗೊಳ್ಳಿ ಸರ್. ಸರ್ ನಾವು ಡ್ರೈವಿಂಗಾ? ಹಾಂ, ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ. ನೇರಳೆ ಹಣ್ಣು ಗೂಗಲ್ ಪೇ ಮಾಡಿ, 50 ರೂಪೀಸು ತರ್ತೀನಿ. ಹಾಂ ಸರ್, ಮಾಡ್ತೀನಿ ಸರ್. ಓಕೆ, ಈಗಲೇ ಮಾಡ್ತೀರಾ? ಹಾಂ, ಈಗ ಮಾಡ್ತೀನಿ. ಹಾಂ, ಬೇಗ ಮಾಡಿ. ಎಷ್ಟು ಬೇಕು? ಎಷ್ಟು ಗೊತ್ತಿಲ್ಲ ಸರ್. ಎಷ್ಟು ಸರ್? ನೋಡಿ, ನಾನು ತರ್ತೀನಿ, ನೀವು 50 ರೂಪೀಸ್ ಗೂಗಲ್ ಪೇ ಮಾಡಿರಿ. ಹಾಂ, ನಾನು ಮಾಡ್ತೀನಿ ಸರ್. ಮತ್ತೆ ಹಾಂ, ಮ್ಯಾಮ್ ಹತ್ರ ಹೇಳಿ, ಮ್ಯಾಮ್ದು ಇದು ವಾಟ್ಸಪ್ ಮಾಡಿದ್ದೀನಿ. ಅದು ಆಕ್ಚುಲಿ ನಾನು ನಮ್ದು ಲೋಗೋ ಇದಲ್ಲ ಸರ್, ಅಂಟ್ ಆರ್ಗಾನಿಕ್ದು, ಅದು ವೈಟ್ ಬ್ಯಾಕ್ ಗ್ರೌಂಡ್ ಬರ್ತಾ ಇದೆ. ಈ ವಿಡಿಯೋಕ್ಕೆ ಒಂಥರ ಕಾಣ್ತುಂಟದು. ಅದಕ್ಕೆ ನಾನು ಇದು ಚಾಟ್ ಜಿಪಿಟಿ ಕೊಟ್ಬಿಟ್ಟು ಇದು ಮಾಡಿಸ್ದೆ. ಮತ್ತೆ ಸ್ವಲ್ಪ ಕರೆಕ್ಷನ್ ಇತ್ತು, ಅದು ನಾನು ರವಿಗೆ ಕೊಟ್ಬಿಟ್ಟು ಮಾಡಿಸ್ತೀನಿ. ಅದೊಂದ್ಸಲ ಓಕೆ ಅಂದ್ರೆ ಮ್ಯಾಮ್, ಅದು ಈಗ ನಾವು ಮಾಡಿದ್ವಲ್ಲ ವಿಡಿಯೋ, ಅದಕ್ಕೆ ಹಾಕ್ಲಿಕ್ಕೆ. ಓಕೆ. ನಾವು ಹೇಗೂ ಒಂದು 1 ಅವರಲ್ಲಿ ಬಂದ್ಬಿಡ್ತೀವಿ ಅಲ್ಲಿಗೆ. ಹಾಂ,
ಓಕೆ ಸರ್. ಓಕೆ ಫೈನ್ ನಳಿನಿ. ಅದೇ 50 ರುಪೀಸ್ ಗೂಗಲ್ ಪೇ ಮಾಡಿ ಬಂದು ಕೊಡ್ತೀನಿ. ಓಕೆ ಕೊಡೋದು ಬೇಡ ಸರ್, ನಾ ಮಾಡ್ತೀನಿ ಸರ್. ಸರ್ ಇನ್ನೊಂದು 50 ರೂಪಾಯಿಗೆ ಕೊಡ್ತೀರಾ? ಹಾಂ ಓಕೆ ನಾ ಮಾಡ್ತೀನಿ ಸರ್. ಹಾಂ ಬಾಯ್ ನಳಿನಿ, ಥ್ಯಾಂಕ್ ಯು. ಬಾಯ್ ಸರ್, ಬಾಯ್. ನೋಡಿ ಎಂಥ ಚೆನ್ನಾಗಿ ಬಿಸ್ನೆಸ್ಸು. 50 ರೂಪಾಯಿಗೆ ಗೂಗಲ್ ಪೇ ಬರುತ್ತೆ, ನೇರಳೆ ಹಣ್ಣು ತಗೊಂಡೋಗಿ ಕೊಡ್ತೀವಿ. ಈ ವಿಡಿಯೋ ನಳಿನಿ ನೋಡಿಬಿಟ್ರೆ ನೋಡಿ ಅಷ್ಟರಲ್ಲಿ ಈಗ ನಮ್ಮನ್ನ ನೋಡಿದ್ರು ನೋಡಿ, ಆ ಕಡೆಯೂ ಬಂದು ಕುಯ್ತಾ ಇದ್ದಾರೆ, ಮಕ್ಕಳಿಗೆ ಕೊಡಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಎಕ್ಸಿಸ್ಟ್. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬಾಯ್. ಏನ್ ಪಾಪ ಅದಕ್ಕೆ ಸಿಕ್ಕಿಲ್ಲಲ್ಲ, ನೀನು ಯಾಕೆ ಆಗ್ತಿತ್ತು? ನಿಂದು ನೇರಳೆ ಹಣ್ಣು ಹೋಯ್ತು ಅಂತ. ಹಾಂ ಬಟ್ ನಿನ್ನ ಹತ್ರ ನೇರಳೆ ಹಣ್ಣು ಇದೆಯಲ್ಲ ಈಗ. ಹ್ಯಾಪಿ? ಎಸ್. ಸೊ ಹೇಗಿತ್ತು ಕೋಕ್ ಮಂಕಿ ಎಕ್ಸ್ಪೀರಿಯನ್ಸು? ನೆವರ್ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ? ಎಸ್. ಎಸ್. ಸೊ ಆ್ಯಕ್ಚುಲಿ ಏನು ಗೊತ್ತಾ, ದೇ ಕ್ಯಾನ್ ಫೀಲ್ ದ ವೈಬ್ರೇಷನ್. ಅವರು ಏನಿಲ್ಲ ಪಾಪ ಎಷ್ಟು ಚೆನ್ನಾಗಿ ಬಂದು ಕೂತಿತ್ತು. ಬರೀ ಬಾಕ್ಸ್ ಕೊಡಿ ಅಂತ. ಅದ್ರ ಬಾಕ್ಸ್ ಅಲ್ಲಿ ಇರೋದು ಅನ್ನ ಮತ್ತೆ ಪಲ್ಯ. ಆಕ್ಚುಲಿ ನಾನು ನಿಲ್ಸೂ ಇಲ್ಲ, ಆಕ್ಚುಲಿ ಎಷ್ಟು ಬೇಗ ಅದು ಒಳಗಡೆ ಬಂದ್ಬಿಡ್ತಲ್ಲ. ಅಲ್ಲಿ ನೋಡಿ. ನೈಸ್. ಎಸ್. ಬಟ್ ಎಂಡ್ ಆಫ್ ಇಟ್ ಹೇಳ್ತೀನಿ, ಪಾಪ ಈ ಪ್ರಾಣಿ ಪಕ್ಷಿಗಳು ಎಲ್ಲ ಸಚ್ ಎ ನೈಸ್. ನಾವು ಯಾವಾಗ ಒಂದು ಅವರಿಗೆ ಬೆಲೆ ಕೊಟ್ಟು ಕೋ ಎಕ್ಸಿಸ್ಟ್ ಆಗ್ತೀವಿ, ದಟ್ ಈಸ್ ಸಮಥಿಂಗ್ ವಿಚ್ ಶುಡ್ ಬಿ ಅ ನಾರ್ಮ್. ಆ್ಯಕ್ಚುಲಿ ಇವನಿಗೆ ಗೊತ್ತಿರಲಿಲ್ಲ ಕೋಕ್, ಇವನ ಯೋಚನೆ ಮಂಕಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತು ಅಂತ.